ಲಾಸ್ಟ್ ವಿಡಿಯೋದಲ್ಲಿ ಕೊಡಚಾದ್ರಿ ಟ್ರೆಕ್ಕಿಂಗ್ ಎಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಇದು ಬಂದುಬಿಟ್ಟು ಪಾರ್ಟ್ 2 ಆಗಿರುತ್ತೆ. ಇವತ್ತು ನಾವು ಯಾಣಕ್ಕೆ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಗೋಕರ್ಣ ಕಡೆ ಹೋಗಿದ್ರೆ ಈ ಯಾಣನ ಮಿಸ್ ಮಾಡಬೇಡಿ, ಅಲ್ಲೇ ತುಂಬ ಹತ್ರದಲ್ಲಿದೆ. ನಾನು ನಮ್ಮೂರ ಮಂದಾರ ಹೂವೆ ಮೂವಿ ನೋಡಿದಾಗಿಂದ ಈ ಪ್ಲೇಸಿಗೆ ಹೋಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆ ಆಸೆ ಇವತ್ತು ಈಡೇರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಕೇವ್ಸ್ ಎಷ್ಟು ಸಖತ್ತಾಗಿದೆ ಅಂತಂದೇಳಿ. ನಾವು ಒಳಗಡೆ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನಮಗೊಂದು ಪಾನಕ ಕೊಟ್ಟರು. ಅದನ್ನ ಎಲ್ಲರೂ ಕುಡ್ಕೊಂಡು ಈಗ ಒಳಗಡೆ ಟೆಂಪಲ್ ಸಹ ಇದೆ, ಅದನ್ನು ತೋರಿಸ್ಕೊಂಡು ಕೇವ್ಸ್ ಯಾವ ಥರ ಇದೆ ಅಂತಂದೇಳಿ ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಮಳೆ ಕೂಡ ಬರ್ತಾ ಇತ್ತು. ವಾತಾವರಣ ಅಂತೂ ತುಂಬ ಕೂಲಾಗಿತ್ತು. ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗ್ತಿದ್ದಿಲ್ಲ. ಆ ನೇಚರಲ್ಲಿ, ಆ ಮಳೆಯಲ್ಲಿ, ಆ ಬೈಕಲ್ಲಿ ಹೋಗೋ ಮಜಾನೇ ಬೇರೆ. ಒಳಗಡೆ ಹೇಗಿದೆ ಅಂತಂದೇಳಿ ನೋಡೋಣ ಬನ್ನಿ. ಇದೆ ನೋಡಿ, ಒಂದು ಟೆಂಪಲ್ ಸಹ ಇದೆ ಒಳಗಡೆ. ಚಿಕ್ಕದಾಗಿ ಒಂದು ಗುಡಿನ ಕಟ್ಟಿದ್ದಾರೆ. ಬಟ್ ಇಲ್ಲಿ ಕ್ಯಾಮ್ರಾ ಅಲೋ ಇದ್ದಿಲ್ಲ. ಒಳಗಡೆ ಟೆಂಪಲಿಂದ ಏನು ಫೋಟೋ ತೆಗಿಲಿಲ್ಲ. ಜಸ್ಟ್ ಹೊರಗಡೆ ಗೋಪುರ ಅಷ್ಟೇ ನಿಮಗೆ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಕೇವ್ ಹತ್ರ ಟಿಕೆಟ್ಸ್ ತೊಗೊಂಡು ನಾವು ಒಳಗಡೆ ಬಂದಿದ್ದೀವಿ. ಒಬ್ಬರಿಗೆ 10 ರೂಪೀಸ್ ಚಾರ್ಜ್ ಇದೆ ಇಲ್ಲಿ. ಕೇವ್ಸ್ ಅಂತೂ ತುಂಬಾ ಸಖತ್ತಾಗಿದೆ. ನೋಡ್ಬೋದು ಮಳೆ ಕೂಡ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಇಲ್ಲಿ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ನೆಕ್ಸ್ಟ್ ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತಂದೇಳಿ. ನೀವಿಲ್ಲಿ ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ನನಗಂತೂ ಈ ಜಾಗನ ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗ್ತಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಮಳೆ ಕೂಡ ಬರ್ತಾ ಇತ್ತು. ತುಂಬಾ ಗ್ರೀನರಿ ಆಗಿದೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ಗೋಕರ್ಣ ಸೈಡ್ ಬಂದರೆ ಈ ಪ್ಲೇಸ್ನಂತೂ ಮಿಸ್ ಮಾಡಬೇಡಿ. ನಾವು ಇದನ್ನು ಮುಗಿಸ್ಕೊಂಡು ವಿಭೂತಿ ಫಾಲ್ಸಿಗೆ ಹೋಗೋಣ ಅನ್ಕೊಂಡ್ರೆ ಅದು ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಅಲೋ ಮಾಡಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.